ಫೆಸ್ಟಿವಲ್ ಸೀಸನಲ್ಲಿ 2 ಮಂತ್ಸ್ ನೀವು 90,000 ಪ್ಲಸ್ ಅರ್ನ್ ಮಾಡ್ಬೋದು. ನಮಸ್ಕಾರ ಕರ್ನಾಟಕ, ನೀವು ನೋಡ್ತಾ ಇದ್ದೀರಾ ನೀಡ್ಸ್ ಆಫ್ ಜನ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದ ಸ್ಪೆಷಲ್ ಟಾಪಿಕ್ ಏನಪ್ಪ ಅಂದರೆ, ನಾವು ಮಂತ್ಲಿ 80,000 ಪ್ಲಸ್ ಅರ್ನ್ ಮಾಡುವಂಥ 3 ಬಿಸ್ನೆಸ್ ಪ್ಲಾನ್ಸ್ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗಿನ AI ಪ್ರಪಂಚದಲ್ಲಿ ಸ್ಯಾಲ್ರಿಯಿಂದ ನಮ್ಮ ಕುಟುಂಬ ನಡೆಸೋದು ತುಂಬ ಕಷ್ಟ. ಅದರಲ್ಲೂ ಊಟ, ಎಜುಕೇಷನು, ಹಾಸ್ಪಿಟಲ್ ಖರ್ಚು, ಮನೆ ಬಾಡಿಗೆ ಎಲ್ಲವೂ ದಿನದಿಂದ ದಿನಕ್ಕೆ ಎಸ್ತಾನೇ ಇದೆ. ಸೊ ಹಾಗಾಗಿ ಜಾಬ್ಸ್ ಜೊತೆಗೆ ಸೈಡ್ ಇನ್ಕಮ್ ಮಾಡೋ ಇಂಟ್ರೆಸ್ಟ್ ಕೂಡ ಎಲ್ರಿಗೂ ಇದ್ದೇ ಇದೆ. ಬಟ್ ಏನು ಮಾಡಬೇಕು, ಹೇಗೆ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಮತ್ತು ಅಯ್ಯೋ ಬೇಡಪ್ಪ ರಿಸ್ಕು ಅಂತ ಹೇಳಿ ಸುಮ್ಮನೆ ಬಿಡ್ತೀವಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಲೋ ಇನ್ವೆಸ್ಟ್ಮೆಂಟಲ್ಲಿ ಅಂದರೆ 10,000 ಒಳಗೇ ಸ್ಟಾರ್ಟ್ ಮಾಡ್ಬೋದಾದಂಥ ಬಿಸ್ನೆಸ್ ಪ್ಲಾನ್ಸ ಮತ್ತು ಇದರಿಂದ ಮಿನಿಮಮ್ 50,000ರಿಂದ 80,000ವರೆಗೂ ಅರ್ನ್ ಮಾಡ್ಬೋದಂತ 3 ಬಿಸ್ನೆಸ್ ಪ್ಲಾನ್ಸ್ನ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ವಾಲ್ ಪೇಂಟಿಂಗ್ ಆ್ಯಂಡ್ ಆರ್ಟ್ ಡೆಕೋರೇಷನ್ ಬಿಸ್ನೆಸ್. ಇದ್ರ ಬಗ್ಗೆ ಹೇಳ್ಬೇಕಪ್ಪ ಅಂದರೆ ಈ ಸ್ಕಿಲ್ಸ್ಗೆ ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಇದೆ. ಯಾಕಪ್ಪ ಅಂದರೆ ಇವಾಗ ಮನೆ, ಆಫೀಸು, ರೆಸ್ಟೋರೆಂಟು, ರೆಸಾರ್ಟು, ಕೆಫೆ, ಸ್ಕೂಲು, ಕಾಲೇಜು ಮತ್ತು ಹೋಟೆಲ್ಸ್ ಎಲ್ಲ ಕಡೆ ಗೋಡೆಗಳ ಮೇಲೆ ಕಲರ್ಫುಲ್ ಆರ್ಟ್ ಬಿಡಿಸೋದು ಟ್ರೆಂಡ್ ಆಗಿದೆ. ಜನರು ನಾರ್ಮಲ್ ಗೋಡೆಗಳ ಬದಲಿಗೆ 3D ವಾಲ್ ಆರ್ಟ್, ಮ್ಯೂರಲ್ ಪೇಂಟಿಂಗ್ಸ್, ಟೆಕ್ಸ್ಚರ್ ಪೇಂಟಿಂಗ್, ಸ್ಟೆನ್ಸಿಲ್ ಡಿಸೈನ್ಗಳನ್ನ ಮಾಡಿಸ್ತಿದ್ದಾರೆ. ಅದಕ್ಕಾಗಿ ದಿನದಿಂದ ದಿನಕ್ಕೆ ಇದರ ಮಾರ್ಕೆಟ್ ವ್ಯಾಲ್ಯೂ ಕೂಡ ಎಸ್ತಾನೇ ಇದೆ. ಹೇಗೆ ಸ್ಟಾರ್ಟ್ ಮಾಡಬೇಕು? ಸಿಂಪಲ್. ಇದಕ್ಕೆ ಬೇಕಾಗೋ ಸ್ಕಿಲ್ಸ್ ಯಾವ್ಯಾವಪ್ಪ ಅಂದರೆ ಚಿತ್ರಕಲೆ, ಸ್ಕೆಚಿಂಗ್, ಕಲರ್ ಮಿಕ್ಸಿಂಗ್ ಮತ್ತು ಇವನ್ನೆಲ್ಲ ನೀವು ಯೂಟ್ಯೂಬಿಂದ ನೋಡ್ಕೊಂಡು 15ರಿಂದ 20 ದಿನದಲ್ಲೇ ಕಲಿಬಹುದು. ಇನ್ವೆಸ್ಟ್ಮೆಂಟು ಬ್ರಷ್ ಸೆಟ್ಗೆ 800 ರೂಪಾಯಿ ಬೇಕಾಗುತ್ತೆ. ಎಕ್ರಿಲಿಕ್ ಪೇಂಟು 5 ಟೈಪ್ಸ್ಗೆ 1200 ಆಗುತ್ತೆ. ಸ್ಟೆನ್ಸಿಲ್ ಶೀಟ್ಗೆ 500 ರೂಪಾಯಿ. ಸ್ಮಾಲ್ ಟೂಲ್ ಕಿಟ್ಗೆ 700 ರೂಪಾಯಿ. ಟೋಟಲು 3,200 ರೂಪಾಯಿ ಆಯಿತು. ಇದನ್ನ ನೀವು ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಅಂದರೆ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ಕಲ್ಲಿ ಬಿಫೋರು ಆಫ್ಟರ್ ಫೋಟೋಗಳನ್ನ ಹಾಕಬೇಕು. ಮತ್ತು ನೀವು ವಾಟ್ಸಪ್ಪಲ್ಲಿ ಗ್ರೂಪ್ಗಳಿಗೆ, ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಮತ್ತು ಸ್ಟೋರಿಗಳಿಗೆ ಹಾಕ್ಕೊಂಡು ಪಬ್ಲಿಸಿಟಿ ಮಾಡ್ಕೋಬೇಕು. ಹಾಗೆ ಗೂಗಲ್ ಮೈ ಬಿಸ್ನೆಸ್ ಅಕೌಂಟ್ ಕೂಡ ಓಪನ್ ಮಾಡಿ, ಅದು ಕೂಡ ಫ್ರೀ ಇದೆ. ಪ್ರಾಫಿಟ್ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು? 10x12 ಅಡಿ ಗೋಡೆಗೆ ಎಷ್ಟು ಖರ್ಚು ಮಾಡಬೇಕಂದ್ರೆ 4,000ದಿಂದ 8,000ವರೆಗೂ ಚಾರ್ಜ್ ಮಾಡಬೇಕು. ಅದು ಡಿಸೈನ್ ಮೇಲೆ ಡಿಪೆಂಡು. ವಸ್ತುಗಳ ಖರ್ಚು ನಿಮಗೆ ಎಷ್ಟು ಬರುತ್ತೆ? 800 ಬರುತ್ತೆ. ಟೋಟಲ್ ಪ್ರಾಫಿಟ್ಟು 3,200ರಿಂದ 7,200. ಮಂತ್ಲಿ ನಿಮಗೆ ಈ ಥರ 10 ಆರ್ಡರ್ಸ್ ಬಂದರೆ 32,000ದಿಂದ 72,000ವರೆಗೂ ಬಿಸ್ನೆಸ್ ಮಾಡ್ಬೋದು. ಎರಡನೇದು ಆಟಿಕೆಗಳು ಮತ್ತು ಗಿಫ್ಟ್ ಐಟಮ್ ರೀಸೇಲ್ ಬಿಸ್ನೆಸ್. ಇದಕ್ಕೆ ಯಾವಾಗಲೂ ಡಿಮ್ಯಾಂಡ್ ಇರುತ್ತೆ ಮಾರ್ಕೆಟ್ನಲ್ಲಿ. ಯಾಕೆಂದರೆ ಈ ಬಿಸ್ನೆಸ್ ಮಾಡಬೇಕಂದ್ರೆ ಮಕ್ಕಳು ಬರ್ಡೇ, ಫೆಸ್ಟಿವಲ್ಸು, ಸ್ಕೂಲ್ ಫಂಕ್ಷನ್ಸು ಎಲ್ಲದಕ್ಕೂ ಆಟಿಕೆಗಳು ಮತ್ತು ಗಿಫ್ಟ್ ಐಟಮ್ ಬೇಕೇ ಬೇಕು. ದೊಡ್ಡವರು ಕೂಡ ಸಾಫ್ಟ್ ಟಾಯ್ಸು, ಶೋ ಪೀಸಸ್ಸು, ಕೀ ಚೈನ್ಸು, ಮನೆ ಡೆಕೋರೇಟ್ ಮಾಡೋಕ್ಕೆ ಅಂತ ಪರ್ಚೇಸ್ ಮಾಡ್ತಾನೆ ಇರ್ತಾರೆ. ಇದರಲ್ಲೂ ಡ್ರಾಪ್ ಶಿಪ್ಪಿಂಗ್ ಮಾಡಿದರೆ ನಿಮಗೆ ಸ್ಟಾಕ್ನ ಇಟ್ಕೊಳ್ಳೋ ಅವಶ್ಯಕತೆಯೇ ಇರಲ್ಲ. ಈ ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡಬೇಕಪ್ಪ ಅಂದರೆ ಸಪ್ಲೈಯರ್ಸ್ನ ನಾವು ಇಂಡಿಯಾ ಮಾರ್ಟ್, ಹೋಲ್ಸೇಲ್ ಬಾಕ್ಸ್, ಮೀಶೋ, ಅಮೆಝಾನ್ ಹೋಲ್ಸೇಲಲ್ಲಿ ಹುಡುಕಬೇಕು. ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕಂದ್ರೆ ಮೊದಲು ಒಂದು ಬ್ಯಾಚ್ ಅಂದರೆ ಮೊದಲು ಒಂದು 20ರಿಂದ 30ವರೆಗೂ ಐಟಮ್ ತೊಗೋಬೇಕು. ಅದಕ್ಕೆ 5,000 ಆಗುತ್ತೆ. ಮತ್ತು ಪ್ಯಾಕೇಜ್ ಮೆಟೀರಿಯಲ್ಗೆ ಒಂದು 800 ರೂಪಾಯಿ ಖರ್ಚಾಗುತ್ತೆ. ಟೋಟಲ್ 5,800. ಮಾರ್ಕೆಟಿಂಗ್ ಅಂದರೆ ಸೇಮ್. ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಕ್ಯೂಟ್ ಗಿಫ್ಟ್ ಐಡಿಯಾಸ್ ಅಂಡರ್ 300 ಅಂತಂದು ಹಾಕಬೇಕು. ಮತ್ತು ಫೇಸ್ಬುಕ್ ಮಾರ್ಕೆಟ್ ಪ್ಲೇಸಲ್ಲಿ ಲೋಕಲ್ ಗ್ರೂಪ್ಸ್ ಮತ್ತು ವಾಟ್ಸಪ್ ಕ್ಯಾಟ್ಲಾಗ್ ಕೂಡ ರೆಡಿ ಮಾಡ್ಕೋಬೇಕು. ಪ್ರಾಫಿಟ್ ಕ್ಯಾಲ್ಕುಲೇಷನ್ ಹೇಗಪ್ಪ ಮಾಡೋದಂದರೆ ನೋಡಿ, ಐಟಮು, ಆಮೇಲೆ ನೀವು ಪರ್ಚೇಸ್ ಮಾಡಿದ್ದು, ಆಮೇಲೆ ನೀವು ಸೇಲ್ ಮಾಡಿದ್ದು ಮತ್ತು ಪ್ರಾಫಿಟ್ಟು. ಐಟಮ್ ಏನಪ್ಪ, ಸಾಫ್ಟ್ ಟಾಯ್ ಮೀಡಿಯಮ್ ಸೈಜಿನ ಎಷ್ಟಿರುತ್ತೆ? 120 ರೂಪೀಸ್. ಅದು ನೀವು ಎಷ್ಟಕ್ಕೆ ಸೇಲ್ ಮಾಡಬೇಕು? 350ಗೆ. ನಿಮಗಲ್ಲಿ ಬಂದಿದ್ದು ಪ್ರಾಫಿಟು 230. ಹಾಗೆ ಕೀಚನ್ ಸೆಟ್ಟು 30 ರೂಪೀಸ್ಗೆ ಪರ್ಚೇಸ್ ಮಾಡಿದರೆ 99ಗೆ ಸೇಲ್ ಮಾಡಿದರೆ 69 ರೂಪೀಸ್ ಪ್ರಾಫಿಟು. ಶೋ ಪೀಸಸ್ ಕೂಡ 80 ರೂಪೀಸ್ಗೆ ನೀವು ಪರ್ಚೇಸ್ ಮಾಡಿದರೆ 250ಗೆ ಸೇಲ್ ಮಾಡಿದರೆ 170 ರೂಪೀಸ್ ನಿಮಗೆ ಪ್ರಾಫಿಟ್ ಆಗುತ್ತೆ. ದಿನಕ್ಕೆ ಈ ಥರ 5 ಆರ್ಡರ್ ನಿಮಗೆ ಸಿಕ್ಕರೆ 1000ಗೂ ಜಾಸ್ತಿನೇ ಲಾಭ. ಆಮೇಲೆ ತಿಂಗಳಿಗೆ 30ರಿಂದ 60,000ವರೆಗೂ ಅರ್ನ್ ಮಾಡ್ಬೋದು. ಥರ್ಡ್ ಒನ್, ಇನ್ಸ್ಟೆಂಟ್ ರಂಗೋಲಿ ಆ್ಯಂಡ್ ಫೆಸ್ಟಿವಲ್ ಡೆಕೋರ್ ಕಿಟ್ ಬಿಸ್ನೆಸ್. ಇದು ಹಬ್ಬದ ಸೀಸನಲ್ಲಿ ಬಂಪರ್ ಪ್ರಾಫಿಟ್ಟು. ಮಾರ್ಕೆಟಲ್ಲಿ ದೀಪಾವಳಿ, ಯುಗಾದಿ, ಗಣೇಶ ಚತುರ್ಥಿ ಎಲ್ಲ ಹಬ್ಬಕ್ಕೂ ರಂಗೋಲಿ ಫಿಕ್ಸು. ಬಟ್ ಇವಾಗಿನ ಜನರಿಗೆ ಟೈಮ್ ಇಲ್ಲ. ಎಲ್ಲ ರೆಡಿಮೇಡ್ ಸ್ಟಿಕ್ ಆನ್ ರಿಯೂಸಬಲ್ ರಂಗೋಲಿ ಇಷ್ಟಪಡ್ತಾರೆ. ಸೊ ಇದ್ರ ಜೊತೆಗೆ ದಿಯಾ ಸ್ಟ್ಯಾಂಡ್ಸ್, ತೋರಣ, ಆಮೇಲೆ ಲ್ಯಾಂಟ್ರಿನ್ಸ್ ಕೂಡ ಸೇಲ್ ಮಾಡ್ಬೋದು. ಹೇಗೆ ಸ್ಟಾರ್ಟ್ ಮಾಡಬೇಕು? PVC ಸ್ಟಿಕ್ಕರ್ ಶೀಟ್ನಲ್ಲಿ ರಂಗೋಲಿ ಡಿಸೈನ್ ಅಥವಾ ಪ್ರಿಂಟ್ ಮಾಡಿ ಸಣ್ಣ ಪೇಪರ್ ಮೇಲೆ ಡಿಸೈನ್ಗಳನ್ನ ರೆಡಿ ಮಾಡಿ 100 ರಂಗೋಲಿ ಸ್ಟಿಕ್ಕರ್ಗೆ 2,500 ರೂಪಾಯಿ. ಪ್ಯಾಕಿಂಗ್ಗೆ 600 ರೂಪಾಯಿ. ಟೋಟಲ್ ನಿಮಗೆ 3,100 ರೂಪೀಸ್ ಆಗುತ್ತೆ. ಈಗ ಮಾರ್ಕೆಟಿಂಗ್ ಹೇಗೆ ಮಾಡೋದಂದರೆ ಸೇಮ್ ಇನ್ಸ್ಟಾಗ್ರಾಮಲ್ಲಿ 5 ಮಿನಿಟ್ಸ್ ರಂಗೋಲಿ ರೀಲ್ಸ್ ಹಾಕೋದು, ಆಮೇಲೆ ಲೋಕಲ್ ಟೆಂಪಲ್ಸು, ಅಪಾರ್ಟ್ಮೆಂಟ್ಗಳಲ್ಲಿ ಪೋಸ್ಟರ್ ಹಾಕೋದು, ಜಸ್ಟ್ ಸ್ಟೈಲಲ್ಲಿ ಸೊಲೇಖದಲ್ಲಿ ಲಿಸ್ಟಿಂಗ್ ಮಾಡೋದು. ಪ್ರಾಫಿಟ್ ಕ್ಯಾಲ್ಕುಲೇಷನ್ ಹೇಗಂದರೆ ಒಂದು ರಂಗೋಲಿ ಖರ್ಚು ನಿಮಗೆ 25 ರೂಪೀಸ್ ಆಗುತ್ತೆ. ಸೇಲ್ ಮಾಡೋ ರೇಟು 99ಇಂದ 149ವರೆಗೂ. ಅದು ಕೂಡ ಡಿಸೈನ್ ಮೇಲೆ. ಆಮೇಲೆ ಪ್ರಾಫಿಟ್ ನಿಮಗೆ 74ರಿಂದ 124ವರೆಗೂ ಆಗುತ್ತೆ. ದಿನಕ್ಕೆ ಈ ಥರ 20 ಸೇಲ್ ಮಾಡಿದರೆ
1500ಕ್ಕಿಂತ ಜಾಸ್ತಿನೇ ಆಗುತ್ತೆ. ಫೆಸ್ಟಿವಲ್ ಸೀಸನಲ್ಲಿ 2 ಮಂತ್ಸ್ ನೀವು 90,000 ಪ್ಲಸ್ ಅರ್ನ್ ಮಾಡ್ಬೋದು. ಟಿಪ್ ಏನಪ್ಪ ಅಂದರೆ ದಿಯಾ ರಂಗೋಲಿ ಕಿಟ್ ಅಂತಂದು ಪೌಡ್ರ್ ಪ್ಲಸ್ ಸ್ಟೆನ್ಸಿಲ್ ಪ್ಲಸ್ ಬಣ್ಣ ಅಂತಂದೇಳಿ ಅಂಡರ್ 300 ರುಪೀಸ್ ಅಂತ ಸೇಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.